ಹಾಯ್, ನಾನು ನಿಮಗೆ ವೇರ್ ಹೇಳ್ಕೊಟ್ಟಿದ್ದೆ. ನಾನು ಲಾಸ್ಟ್ ಕ್ಲಾಸ್ನಲ್ಲಿ ನಿಮ್ಗೆ ಹೇಳ್ದಂಗೆ ವರ್ ಅನ್ನೋದನ್ನು ನೀವು ವೇರ್ ವರ್ ವೈರ್ ಅಂತೆಲ್ಲ ಹೇಳಬಾರ್ದು. ಕನ್ನಡದಲ್ಲಿ ಒಂದು ಅಕ್ಷರ ಇದೆ ವ ಅಂತ, ಇದನ್ನು ಉಪಯೋಗಿಸಿ. ಸರಿಯಾ? ಇದರ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ಸ್ ಬೇಕು ಅಂದರೂ ಅದಕ್ಕೆ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಯು ಬಂದಾಗ ಇದು ವೇರ್ ಅಂದರೆ ಮುಂಚೆ, ಇದನ್ನು ಅರ್ಥ ಮಾಡ್ಕೊಂಬಿಡಿ. ಯಾವಾಗಲೂ ವೇರ್ ಅಂದರೆ ಮುಂಚೆ ಅಂತ. ಓಕೆ, ವಿ ವೇರ್ ವೆಂಟ್ ಅಂತ ಹೇಳೋಂಗಿಲ್ಲ, ಯಾಕೆ ಅಂದರೆ ವೆಂಟಲ್ಲೂ ಮುಂಚೆ ಇರುತ್ತೆ. ಸೊ ನಾವು ವಿ ವೇರ್ ಅಂದರೆ ಮುಂಚೆ ಇದ್ದಾಗ ವಿ ವೇರ್ ಗೋಯಿಂಗ್ ಅಂತ ಹೇಳ್ತೀವಿ ಅಲ್ವಾ. ಇದನ್ನು ವೇರ್ ಅಂತ ಹೇಳಬೇಡಿ. ನೋಡ್ಕೊಳ್ಳಿ, ಯು ದೇ ವಿ ರವಿ ಆ್ಯಂಡ್ ರಾಧಾ ಇಷ್ಟ್ರ ಜೊತೆನೂ ನಾವು ವ ಅಂತ ಯೂಸ್ ಮಾಡ್ತೀವಿ. ಹೆಂಗೆ ಹೇಳೋದು ಅಂತ ನೀವು ಪ್ರೊಫೆಷ್ನಲ್ ವರ್ಬ್ ಲಿಸ್ಟಲ್ಲಿ ನಿಮಗೆ ಇಷ್ಟು ಇದೆ ಪದಗಳು. ಈ ಪದಗಳನ್ನ ಬೇಕಾದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನನಗೆ ಕೇಳಿ, ನಾನು ನಿಮಗೆ ಇದೊಂದು ಪೇಜ್ ಕಳಿಸ್ತೀನಿ. ಈ ಪೇಜ್ ಕಳಿಸಿದಾಗ ಇದ್ರ ಜೊತೆಗೆ ನೀವು ಈ ಪದಗಳನ್ನ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ಯು ವ ಕ್ಲಾರಿಫೈಯಿಂಗ್, ಸರಿಯಾ? ಯು ವ ಕ್ಲಾರಿಫೈಯಿಂಗ್, ಯು ವ ಅನಲೈಸಿಂಗ್. ಇದನ್ನು ನೀವು ಹೇಳಬೇಕಾದ್ರೆ ನೀವು ಮುಂಚೆ ಕ್ಲಾರಿಫೈ ಮಾಡ್ತಾ ಇದ್ರಿ, ನೀವು ಮುಂಚೆ ಅನಲೈಸ್ ಮಾಡ್ತಾ ಇದ್ರಿ, ಅಥವಾ ನೀನು ಅಂತ ಕೂಡ ಬರುತ್ತೆ ಅಲ್ವಾ ಯುಗೆ. ಯು ವರ್ ಅನಲೈಸಿಂಗ್ ಅಂದರೆ ನೀನು ಮಾಡ್ತಾ ಇದ್ದೆ ಅಂತಲೂ ಹೇಳ್ತೀವಿ. ಯು ಆರ್ ಚೆಕಿಂಗ್ ಅಲ್ವಾ ಅಂತ ಹೇಳ್ತೀವಲ್ವಾ, ನೀನು ಚೆಕ್ ಮಾಡ್ತಾ ಇದ್ದೆ. ಅಥವಾ ನೀವು ಇಫ್ ಯು ವಾಂಟ್ ಟು ಶೋ ರೆಸ್ಪೆಕ್ಟ್, ಆವಾಗ ನೀವು ಇದರಲ್ಲಿ ಯು ವೇರ್ ಅನಲೈಸಿಂಗ್ ಅಂದಾಗ ನೀವು ಅನಲೈಸ್ ಮಾಡ್ತಾ ಇದ್ರಿ ಅಂತ ಆಗತ್ತೆ. ಇಲ್ಲಿ ದೇ ನೋಡ್ಕೊಳ್ಳಿ, ಇಲ್ಲಿ ದೇ ಮತ್ತು ವ ಬಂದಾಗ ನೀವು ದೇ ವ ಪರ್ಚೇಸಿಂಗ್ ಅಂತ ಹೇಳ್ತೀರಾ. ದೇ ವ ಪರ್ಚೇಸಿಂಗ್, ದೇ ವ ಪರ್ಚೇಸಿಂಗ್. ನೀವು ಒಟ್ಟಿಗೆ ಹೇಳಿ ನನ್ನ ಜೊತೆ, ದೇ ವ ಪರ್ಚೇಸಿಂಗ್, ದೇ ವ ಪರ್ಚೇಸಿಂಗ್. ಗೊತ್ತಾಯ್ತಾ? ಆಮೇಲೆ ಅದೇ ಥರ ನೋಡ್ಕೊಳ್ಳಿ, ಇಲ್ಲಿ ದೇ ವ ಇನ್ಸ್ಟ್ರಕ್ಟಿಂಗ್, ದೇ ವ ಸಮರೈಸಿಂಗ್. ಅವರು ಮುಂಚೆ ಸಮರೈಸ್ ಮಾಡ್ತಾ ಇದ್ರು, ಅವರು ಮುಂಚೆ ಇನ್ಫಾರ್ಮ್ ಮಾಡ್ತಾ ಇದ್ರು. ದೇ ವ ಇನ್ಫಾರ್ಮಿಂಗ್, ದೇ ವ ಇನ್ಸ್ಟ್ರಕ್ಟಿಂಗ್. ನೋಡಿ, ನಾ ಹೇಳೋದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ದೇ ವ ಅಂತ ಹೇಳಿ. ವಿ ವ ವೇಟಿಂಗ್, ನಾವು ಮುಂಚೆ ಕಾಯ್ತಾ ಇದ್ವಿ. ವಿ ವ ಇಂಟ್ರೊಡ್ಯೂಸಿಂಗ್ ದ ಕ್ಯಾಂಡಿಡೇಟ್ಸ್, ನಾವು ಮುಂಚೆ ಕ್ಯಾಂಡಿಡೇಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ವಿ ವ ರಿಸಾಲ್ವಿಂಗ್ ದ ಇಶ್ಯೂ, ನಾವು ಮುಂಚೆ ಇಶ್ಯೂನ ರಿಸಾಲ್ವ್ ಮಾಡ್ತಾ ಇದ್ವಿ. ಇದನ್ನು ವಿ ಅಂದರೆ ರವಿ ಆ್ಯಂಡ್ ರಾಧಾ. ಸೊ ವಿ ಮತ್ತು ಸೇಮ್ ಅರ್ಥ ಬರುತ್ತೆ. ರವಿ ಆ್ಯಂಡ್ ರಾಧಾ ವೇರ್ ರಿಸಾಲ್ವಿಂಗ್, ವಿ ವೇರ್ ಇನ್ಫಾರ್ಮಿಂಗ್, ವಿ ವೇರ್ ಇನ್ಸ್ಟ್ರಕ್ಟಿಂಗ್, ರವಿ ಆ್ಯಂಡ್ ರಾಧಾ ವೇರ್ ಇನ್ಸ್ಟ್ರಕ್ಟಿಂಗ್, ಮಾಡ್ತಾ ಇದ್ರು ಅಂತ ಬರುತ್ತೆ ಅಲ್ವಾ. ದೇವ ಅಂತ ಬಂದಾಗ ಇವಾಗ ವಿ ವ ವೇಟಿಂಗ್, ನಾವು ಮುಂಚೆ ಕಾಯ್ತಾ ಇದ್ವಿ. ವಿ ವ ಇನಿಷಿಯೇಟಿಂಗ್, ನಾವು ಮುಂಚೆ ಇನಿಷಿಯೇಟ್ ಮಾಡ್ತಾ ಇದ್ವಿ. ವಿ ವ ಕಲೆಕ್ಟಿಂಗ್, ನಾವು ಮುಂಚೆ ಕಲೆಕ್ಟ್ ಮಾಡ್ತಾ ಇದ್ವಿ. ಸೊ ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಯು ದೇ ವಿ ಮತ್ತು ರವಿ ಆ್ಯಂಡ್ ರಾಧಾ ಜೊತೆ ಆದಷ್ಟು ಅಟ್ಲೀಸ್ಟ್ ಒಂದು 30 ಸೆಂಟೆನ್ಸ್ ಮಾಡಿ. ಇಟ್ ರಿಯಲಿ ಹೆಲ್ಪ್ ಯು. ಟಿಲ್ ದ ನೆಕ್ಸ್ಟ್ ಕ್ಲಾಸ್, ಹ್ಯಾವ್ ಅ ನೈಸ್ ಟೈಮ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ವಿಲ್ ಹೇಳ್ಕೊಡ್ತೀನಿ. ಬಾಯ್.